ಸ್ವರಲೋಕದ ಧ್ರುವ ತಾರೆ ಅಸ್ತಂಗತ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿ ವಿಧಿವಶ. 4 ದಶಕಗಳ ಸುದೀರ್ಘ ಸ್ವರ ಸಾಮ್ರಾಜ್ಯಕ್ಕೆ ವಿದಾಯ. ಭಾವಗೀತೆಗಳ ಸರಸ್ವತಿ ಇನ್ನು ನೆನಪು ಮಾತ್ರ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ. ಜಾನಕಮ್ಮನ ನೋಡಲು ಜನಸಾಗರ. ಮೈಸೂರಿನಲ್ಲಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಸಂಸ್ಕಾರಕ್ಕೆ ಸಿದ್ಧತೆ. ಸಕಲ ಸರ್ಕಾರಿ ಗೌರವಗಳೊಡನೆ ಅಂತ್ಯಕ್ರಿಯೆ. ತೆಲುಗು, ಕನ್ನಡ, ತಮಿಳು ಸೇರಿ 20 ಭಾಷೆಗಳಲ್ಲಿ ಗಾಯನ. 48,000 ಹಾಡು ಹಾಡಿದ್ದ ಜಾನಕಮ್ಮ. ಸಿಎಂ ಡಿಕೆಶಿ, ಎಚ್ಡಿಕೆ ಸೇರಿ ಗಣ್ಯಾತಿ ಗಣ್ಯರಿಂದ ಸಂತಾಪ. ಮಾಸ್ಕ್ ಧರಿಸಿ ಬಿಎಂಟಿಸಿ ಬಸ್ ಹತ್ತಿದ ಸಾರಿಗೆ ಸಚಿವರು. 2 ಟಿಕೆಟ್ ಕೊಡಿ ಎಂದು 100 ರೂಪಾಯಿ ಕೊಟ್ಟ ಮಿನಿಸ್ಟರ್. ಚಿಲ್ಲರೆ ಇಲ್ಲ, ಇಳಿರಿ ಎಂದ ಕಂಡಕ್ಟರ್. ಭಾರತ ಸ್ವರಲೋಕದ ಧ್ರುವತಾರೆ ಅಸ್ತಂಗತವಾಗಿದ್ದಾರೆ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿಯವರು ವಿಧಿವಶರಾಗಿದ್ದಾರೆ. 4 ದಶಕಗಳ ಸುದೀರ್ಘ ಸ್ವರ ಸಾಮ್ರಾಜ್ಯಕ್ಕೆ ವಿದಾಯ ಹಾಡಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಜಾನಕಮ್ಮ. ಚಿಕಿತ್ಸೆ ಫಲಕಾರಿಯಾಗದೆ ಗಾಯಕಿ ಎಸ್ ಜಾನಕಿಯವರು ವಿಧಿವಶರಾಗಿದ್ದಾರೆ. ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿ, ಗಾನ ಕೋಗಿಲೆ ಎಸ್ ಜಾನಕಿಯವರು ಚಿತ್ರರಂಗದಲ್ಲಿ 17 ಭಾಷೆಗಳಲ್ಲಿ ಸುಮಾರು 48,000 ಗೀತೆಗಳನ್ನು ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಬೆಂಗಾಳಿ, ಪಂಜಾಬಿ, ಉರ್ದು, ಹಿಂದಿ, ಸಂಸ್ಕೃತ, ತುಳು ಸೇರಿದಂತೆ ಸಿಂಹಳ, ಜಪಾನಿ, ಲ್ಯಾಟಿನ್ ಭಾಷೆಗಳಲ್ಲಿಯೂ ಕೂಡ ಅವರು ಧ್ವನಿಯಾಗಿದ್ರು. ಜಾನಕಿಯಮ್ಮ ವೃತ್ತಿ ಬದುಕಿನಲ್ಲಿ 48,000 ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ಪ್ರೇಮ ಗೀತೆ, ಭಕ್ತಿ ಗೀತೆ, ಜಾನಪದ, ದುಃಖ ಗೀತೆ, ಮಕ್ಕಳ ಹಾಡು ಅಥವಾ ಭಾವನಾತ್ಮಕ ಹಾಡು ಸೇರಿದಂತೆ ವಿವಿಧ ಭಾವದ ಹಾಡುಗಳಿಗೆ ಅವರು ಧ್ವನಿಯಾಗಿದ್ರು. ಗೀತಾ ಚಿತ್ರದ ಜೊತೆಯಲ್ಲಿ ಹಾಡು, ಬಂಗಾರದ ಮನುಷ್ಯ ಚಿತ್ರದ ನಗು ನಗುತ್ತಾ ನಲಿ, ಬಯಲುದಾರಿ ಚಿತ್ರದ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಮಧುರ ಮೌನ ಈ ಒಂದು ಹಾಡು, ನೀ ನನ್ನ ಗೆಲ್ಲಲಾರೆ ಸಿನಿಮಾದ ಜೀವ ಹೂವಾಗಿದೆ ಇನ್ನೂ ಹಸಿರಾಗಿದೆ ಹಾಡಿಗೆ ಧ್ವನಿಯಾಗಿದ್ರು. ಬೆಸುಗೆ ಚಿತ್ರದ ಬೆಸುಗೆ ಹಾಡು, ಹಾಗೆ ಅಪರೂಪದ ಅತಿಥಿ ಚಿತ್ರದ ನೀ ಮೀಟಿದ ನೆನಪೆಲ್ಲವು, ಗಾಳಿ ಮಾತು ಚಿತ್ರದ ಒಮ್ಮೆ ನಿನ್ನನ್ನ ಕಣ್ತುಂಬ ನೋಡು, ಶ್ರುತಿ ಸೇರಿದಾಗ ಚಿತ್ರದ ಕನಸಲ್ಲಿ ಬಂದವನಾರೆ ಹಾಡನ್ನ ಹಾಡಿದ್ರು. ಹಾಗೆ ಗಗಿಚ್ಚಿ ಪೂಜಿ ಚಿತ್ರದ ಗಗನವೂ ಎಲ್ಲೋ ಭೂಮಿಯೋ ಎಲ್ಲೋ ಹಾಡನ್ನ ಹಾಡಿದ್ರು. ಬಾನಿಗೊಂದು ಎಲ್ಲೇ ಎಲ್ಲದೆ ಪ್ರೇಮದ ಕಾಣಿಕೆಯ ಚಿತ್ರದ ಈ ಹಾಡು, ಹಾಗೆ ಚಿತ್ರ ಮಿಸ್ ಲೀಲಾವತಿಯ ದೋಣಿ ಸಾಗಲಿ ಮುಂದೆ ಹೋಗಲಿ ಅನ್ನುವಂತಹ ಅದ್ಭುತವಾದಂತಹ ಕನ್ನಡದ ಹಾಡಿಗೆ ಇವರು ಧ್ವನಿಯಾಗಿದ್ರು. ರಾಮ ಲಕ್ಷ್ಮಣ ಸಿನಿಮಾದ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಅನ್ನುವಂತಹ ಹಾಡನ್ನ ಹಾಡಿದ್ರು. ಹೀಗೆ ತೆಲುಗು, ಹಿಂದಿ, ತುಳು ಸೇರಿದಂತೆ ಸಾಕಷ್ಟು ಭಾಷೆಗಳಲ್ಲಿ ಇವರು ಹಾಡನ್ನ ಹಾಡಿದ್ರು. ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿಯಾಗಿದ್ರು. ನಿನ್ನೆ ಇವರು ನಿಧನ ಹೊಂದಿದ್ದಾರೆ. ಮೈಸೂರಿನಲ್ಲಿ ಎಸ್ ಜಾನಕಿಯವರ ಅಂತಿಮ ದರ್ಶನಕ್ಕೆ ಈಗ ಸಕಲ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಂಜೆ ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತಿಮ ಸಂಸ್ಕಾರವನ್ನ ಮಾಡಲಾಗತ್ತೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರಕ್ಕೆ ಇದೀಗ ಸಿದ್ಧತೆಗಳು ಆಗ್ತಾ ಇದೆ. ಒಟ್ಟಾರೆಯಾಗಿ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ರು ಜಾನಕಿ ಅಮ್ಮ. ಹೈದರಾಬಾದ್ನಲ್ಲಿ ಅರಮನೆಯಂತ ಮನೆ ಇದೆ, ಆದ್ರೆ ಮೈಸೂರಿನಲ್ಲೇ ಇವರು ವಾಸವಾಗಿರ್ತಾರೆ. ಇನ್ನೊಂದು ಕಡೆ ಮಗ ಕೂಡ ಮೈಸೂರನ್ನ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ರು, ಮೈಸೂರಿನಲ್ಲೇ ಇದ್ರು. ಅದಾದ ನಂತರದಲ್ಲಿ, ಅವರ ನಿಧನದ ನಂತರದಲ್ಲಿ ಬಹಳಷ್ಟು ದುಃಖ ತಪ್ತರಾಗಿದ್ರು. ಮೈಸೂರಿನಲ್ಲಿಯೂ ಕೂಡ ಇವರು ವಾಸ್ತವ್ಯವನ್ನ ಹೂಡಿದ್ರು, ಇಲ್ಲೇ ನೆಲೆಸಿದ್ರು. ಈಗ ಅಂತಿಮ ಸಂಸ್ಕಾರ ವಿಧಿ ವಿಧಾನ ಎಲ್ಲವೂ ಕೂಡ ಮೈಸೂರಿನಲ್ಲಿ ಆಗತ್ತೆ. ಈ ಹಿಂದೆ ಅವರು
ಈ ರೀತಿ ಎಲ್ಲ ವಿಧಿವಿಧಾನ ಪ್ರಕ್ರಿಯೆಗಳು ಕೂಡ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿಕೊಂಡಿದ್ರಂತೆ. ಒಟ್ಟಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ಹಲವಾರು ಹಾಡುಗಳನ್ನು ಹಾಡಿದ್ರು ಎಸ್ ಜಾನಕಿ ಅಮ್ಮ. ಮೆಲೋಡಿ ಕ್ವೀನ್ ನಿಧನಕ್ಕೆ ಚಿತ್ರರಂಗ ಇದೀಗ ಕಂಬನಿಯನ್ನ ಮಿಡಿತಿದೆ. ಒಂದು ಹಾಡನ್ನ ಹಾಡಬೇಕು ಅಂತ ಹೇಳಿದ್ರೆ ಆ ಭಾಷೆಯ ಬಗ್ಗೆ ಇವರು ಅರ್ಥವನ್ನು ಮಾಡ್ಕೊಳ್ತಾ ಇದ್ರಂತೆ. ಒಂದು ಹಾಡಿನ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಭಾವ ತುಂಬಬೇಕು ಅಂತ ಹೇಳಿ ಸಂಗೀತ ನಿರ್ದೇಶಕರ ಜೊತೆಗೆ ಸಾಕಷ್ಟು ಬಾರಿ ಇವರು ಮಾತುಕತೆಯನ್ನ ನಡೆಸ್ತಾ ಇದ್ರು. ಅದಾದ ನಂತರದಲ್ಲಿ ಅದಕ್ಕೆ ಯಾವ ರೀತಿಯಾದಂಥ ಅಭ್ಯಾಸ ಬೇಕಾಗಿತ್ತು ಅದೆಲ್ಲವನ್ನ ಕೂಡ ಇವರು ಮಾಡ್ತಾ ಇದ್ರು. ಹಾಗೆ 2016ರಲ್ಲಿ ಇವರು ಘೋಷಣೆಯನ್ನ ಮಾಡ್ತಾರಂತೆ, ನಾನು ಇನ್ನು ಸಂಗೀತ ಕ್ಷೇತ್ರದಿಂದ ರಿಟೈರ್ಮೆಂಟ್ ತಗೋತೀನಿ, ಹಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅದಾದ 2 ವರ್ಷ ಅಂದ್ರೆ 2018ರಲ್ಲಿ ಮತ್ತೆ ಇವರು ಕಂಬ್ಯಾಕ್ ಮಾಡ್ತಾರೆ. 88 ವರ್ಷದ ತುಂಬು ಜೀವನವನ್ನ ನಡೆಸಿದ್ರು. ಪುತ್ರ ಸಾವನ್ನಪ್ಪಿರ್ತಾರೆ. ಆ ಪುತ್ರ ಸಾವಿನ ನಂತರದಲ್ಲಿ ಮತ್ತಷ್ಟು ಕುಗ್ಗುತ್ತಾರೆ. ಒಟ್ಟಾರೆಯಾಗಿ 4 ದಶಕಗಳ ಸುದೀರ್ಘವಾದಂತಹ ಸ್ವರ ಸಾಮ್ರಾಜ್ಯಕ್ಕೆ ಇದೀಗ ಫುಲ್ ಸ್ಟಾಪ್ ಇಡಲಾಗಿದೆ. ವಿದಾಯವನ್ನ ಹಾಡಿದ್ದಾರೆ. ಭಾರತ ಸ್ವರಲೋಕದ ಧ್ರುವತಾರೆ ಅಸ್ತಂಗತರಾಗಿದ್ದು ಈಗಾಗಲೇ ಅಭಿಮಾನಿಗಳು ಕೂಡ ಕಂಬನಿ ಮಿಡಿದಿದ್ದಾರೆ. ನಿನ್ನೆಯಿಂದಲೂ ಕೂಡ ಆಸ್ಪತ್ರೆಯ ಕಡೆ ಬಹಳಷ್ಟು ಜನ ಅಭಿಮಾನಿಗಳು ಹೋಗಿ ಸೇರಿದ್ರು. ಆದರೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಅಂತಿಮ ನಮನಕ್ಕಾಗಿ ಇದೀಗ ಸಕಲ ರೀತಿಯಲ್ಲಿಯೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಾರತೀಯ ಚಿತ್ರರಂಗದ ಅದ್ಭುತವಾದಂತಹ ಧ್ವನಿ ಇವರು. ಸಹಸ್ರಾರು ಅಮರ ಗೀತೆಗಳನ್ನ ಹಾಡುವುದರ ಮೂಲಕ ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿದ್ದ ಹಿರಿಯ ಗಾಯಕಿ ಎಸ್ ಜಾನಕಿಯವರು ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ 88 ವರ್ಷದ ಜಾನಕಿ ಅಮ್ಮ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು, ಅವರ ಅಗಲಿಕೆಯಿಂದ ಸಂಗೀತ ಲೋಕದ ಮಹಾನ್ ಯುಗವೊಂದು ಮುಕ್ತಾಯಗೊಂಡಂತಾಗಿದೆ. ಗುಂಟೂರಿನಿಂದ ಚೆನ್ನೈನವರೆಗೆ ಇವರ ಗಾನಯಾನ ಬಹಳ ಅದ್ಭುತವಾಗಿ ಸಾಗಿತ್ತು. 1938ರ ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಎಂಬ ಪುಟ್ಟ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಬಾಲ್ಯದಿಂದಲೇ ಸಂಗೀತದ ಅಭ್ಯಾಸವನ್ನ ಇವರು ಮಾಡಿದ್ರು. ಶಾಸ್ತ್ರೀಯ ಸಂಗೀತಗಾರರಾದ ಪೈಡಿಸ್ವಾಮಿ ಅವರಿಂದ ಸಂಗೀತದ ಆರಂಭಿಕ ಪಾಠಗಳನ್ನು ಕಲಿತರು. ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಅಚಲವಾದಂತಹ ಆಸಕ್ತಿಯೂ ಕೂಡ ಇವರಲ್ಲಿ ಇತ್ತು. 20ನೇ ವಯಸ್ಸಿನಲ್ಲಿ ಅಂದಿನ ಮದ್ರಾಸ್ ನಗರಕ್ಕೆ ಇವರು ಹೆಜ್ಜೆಯನ್ನ ಇಡ್ತಾರೆ. ಅಲ್ಲಿಂದ ಆರಂಭವಾದ ಅವರ ಗಾಯನದ ಪಯಣ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ದಾಖಲೆಯನ್ನ ಬರೆಯಿತು. ಭಾಷೆಯ ಗಡಿ ದಾಟಿದ 48,000 ಗೀತೆಗಳು. ಎಸ್ ಜಾನಕಿ ಅವರ ಕಂಠಸಿರಿಗೆ ಯಾವುದೇ ಭಾಷೆಯ ಗಡಿ ಇರಲಿಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬಂಗಾಳಿ ಹಾಗೆ ಕೊಂಕಣಿ ಸೇರಿದಂತೆ 70ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ತಮ್ಮ ಸುದೀರ್ಘವಾದಂಥ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 48,000ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗೋದ್ರ ಮೂಲಕ ಇಡೀ ದೇಶದ ಮನ ಗೆದ್ದಿದ್ರು. ಬಹಳ ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಅವರ ಸ್ಪಷ್ಟವಾದಂಥ ಉಚ್ಚಾರಣೆ ಮತ್ತು ಧ್ವನಿ ಬದಲಾವಣೆಯ ಚಾತುರ್ಯ ಕನ್ನಡಿಗರು ಅವರನ್ನು ತಮ್ಮದೇ ರಾಜ್ಯದ ಗಾಯಕಿ ಎನ್ನುವಂತೆ ಅಪ್ಪಿಕೊಳ್ಳುವಂತೆ ಮಾಡಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾರ್, ಭಾರತ ಸ್ವರಲೋಕದ ಧ್ರುವತಾರೆ ಅಸ್ತಂಗತರಾಗಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಹಾಗೆ ಇಡೀ ಚಿತ್ರರಂಗ ಕಂಬನಿ ಮಿಡ್ತಾ ಇದೆ. ಇವರ ಅಂತಿಮ ನಮನಕ್ಕಾಗಿ ಸಿದ್ಧತೆಗಳು ಹೇಗೆ ಸಾಗ್ತಾ ಇದೆ? ಗಣ್ಯರು ಈಗ ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನಕ್ಕಾಗಿ? ಹೆಬ್ಬಾರ್, ಭಾರತ ಸ್ವರಲೋಕದ ಧ್ರುವತಾರೆ ಅಸ್ತಂಗತರಾಗಿದ್ದಾರೆ. ಹಾಗಾಗಿ ಇಡೀ ಚಿತ್ರರಂಗ ಕಂಬನಿ ಬಿಡಿತಾ ಇದೆ. ಅಂತಿಮ ನಮನಕ್ಕಾಗಿ ಯಾವ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಈಗಾಗಲೇ ಯಾವ್ದಾದ್ರು ಗಣ್ಯರು ಆಗಮಿಸಿದ್ದಾರೆ, ಹೇಗೆ?
ಹೆಬ್ಬಾರ್ ಗಾಯಕಿ ಎಸ್ ಜಾನಕಿ ಅವರು ವಿಧಿವಶರಾಗಿದೆ. ಇಡೀ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಹಾಗಾಗಿ ಅವರ ಅಂತಿಮ ನಮನಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ? ಯಾರಾದರೂ ಗಣ್ಯರು ಆಗಮಿಸ್ತಾ ಇದ್ದಾರಾ, ಹೇಗೆ? ದಿವ್ಯಾ, ಸಾಕಷ್ಟು ಜನ ಗಣ್ಯರು ಆಗಮಿಸುವಂಥ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು TPL ಇದುವರೆಗೆ ಹಾಕಿಲ್ಲ, ಆದರೆ ಅವರು ಕೂಡ ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟೊತ್ತಿಗೆ 2:30 ಅಷ್ಟೊತ್ತಿಗೆ ಬರ್ಬೋದು ಅನ್ನೋಂಥ ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರೆಲ್ಲ ಸ್ಥಳೀಯರು ಅವರು ಕೂಡ ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಇದರ ಜೊತೆಯಲ್ಲಿ ಚಿತ್ರರಂಗದ ಬೇರೆ ಬೇರೆ ರಾಜ್ಯದ ಪ್ರಮುಖರೆಲ್ಲರೂ ಕೂಡ ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ. ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗಾಯಕರು ಬರ್ತಾರೆ ಅನ್ನೋಂಥ ಮಾಹಿತಿ. ಯಾಕಂದರೆ ಗಾಯನ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಮಾಡಿದಂಥವ್ರು, ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥ ಎಸ್ ಜಾನಕಿಯವರು, ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಅವರಿಂದನೇ ಎಷ್ಟೋ ಜನ ಗಾಯಕರಾದಂಥವ್ರು ಇದ್ದಾರೆ, ಅವರಿಂದ ಇನ್ಸ್ಪಿರೇಷನ್ ಪಡೆದಂಥವ್ರು ಇದ್ದಾರೆ. ಹೀಗಾಗಿ ಅವ್ರನ್ನ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ. ಬೇರೆ ಬೇರೆ ರಾಜ್ಯದ ಕೆಲ ಪ್ರಮುಖರು ಗಣ್ಯರು ಕೂಡ ಬರ್ತಾರೆ ಅನ್ನೋಂಥ ಮಾಹಿತಿ ಇದೆ. ಆದರೆ ಇನ್ನೂ ಖಚಿತ ಆಗಿಲ್ಲ. ಆದರೆ ಪೊಲೀಸ್ ನೀಡಿರೋ ಮಾಹಿತಿ ಪ್ರಕಾರ ಬರುವಂಥ ನಿರೀಕ್ಷೆ ಇದೆ ಅಂತೇಳಿ ಅಂದರೆ ಹಿಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ. ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ದಿವ್ಯಾ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ಬೋದು. ಪಾರ್ಥಿವ ಶರೀರನ ತೊಗೊಂಬರ್ತಾರೆ. ಇಲ್ಲಿ ಬರಲಿಕ್ಕೆ ಜನರಿಗೆ ಪಬ್ಲಿಕ್ಸ್ ಬರಲಿಕ್ಕೂ ಕೂಡ ಒಂದು ವೇಯನ್ನು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಕಡೆಯಿಂದ ಬಂದು ಅಂತಿಮ ದರ್ಶನ ಮಾಡಿ ಹಾಗೆ ಅಲ್ಲಿಂದ ಮುಂದೆ ಸಾಗ್ತಾರೆ. ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ವೇದಿಕೆ ಹಿಂಭಾಗದಲ್ಲಿ ಇನ್ನೊಂದು ಸೆಟ್ಟನ್ನು ಹಾಕಲಾಗಿದೆ, ಚೇರ್ಗಳನ್ನು ಹಾಕಿದ್ದಾರೆ. ಅವರು ಕುಟುಂಬಸ್ಥರು ಬರ್ತಾರೆ ಮತ್ತು ಕೆಲವು ಗಣ್ಯರೆಲ್ಲ ಬಂದಂಥವರಿಗೆ ಕುಳಿತುಕೊಳ್ಳಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಕಷ್ಟು ಜನ ಅಭಿಮಾನಿಗಳು ಇವರಿಗಿದ್ದಾರೆ, ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ. ಯಾಕಂದರೆ 16-17 ಭಾಷೆಯಲ್ಲಿ ಹಾಡನ್ನು ಹಾಡಿರುವಂಥವ್ರು, 48,000ಕ್ಕೂ ಹೆಚ್ಚು ಗಾಯನವನ್ನು ಹಾಡಿದ್ದಾರೆ ಇವರು. ಅದರಲ್ಲೂ ತೆಲುಗಿನ ಕೋಗಿಲೆಯಾಗಿ ಹುಟ್ಟಿ ಕನ್ನಡದ ಕೋಗಿಲೆಯಾಗಿ ಬೆಳೆದಂಥವ್ರು, ಕನ್ನಡದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಪಡೆದಂಥವ್ರು ಇವರು. ಇವರ ಒಂದು ಅತ್ಯಂತ ಸ್ವಾಭಿಮಾನಿ. ಯಾಕಂದರೆ ದಕ್ಷಿಣ ಭಾರತದ ಕಲಾವಿದರನ್ನು ಕಡೆಗಣಿಸುತ್ತೆ ಕೇಂದ್ರ ಸರ್ಕಾರ ಅಥವಾ ಆ ಭಾಗದಲ್ಲಿ ಕಡೆಗಣಿಸಲಾಗತ್ತೆ ಅನ್ನೋಂಥ ಒಂದು ಆಕ್ರೋಶನ ಹೊರಹಾಕಿದ್ರು ಇವರು. ಯಾಕೆಂದರೆ 2013ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಆಗುತ್ತೆ. ಆದರೆ ಅವರು ನಯವಾಗಿ ಆ ಪ್ರಶಸ್ತಿಯನ್ನು ನಿರಾಕರಿಸ್ತಾರೆ. ಸುಮಾರು ಒಂದು 5-6 ದಶಕಗಳ ಕಾಲ ನಾನು ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದೀನಿ, ನನಗೆ 75 ವರ್ಷ ದಾಟಿ ಹೋಗಿದೆ, ಇಂಥ ಸಂದರ್ಭದಲ್ಲಿ ನನಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ನನಗಿದರ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಆಡಿ ಒಂದು ತಮ್ಮ ಅಸಮಾಧಾನವನ್ನು ನೇರವಾಗಿ ತೋರಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸುದ್ದಿನೂ ಕೂಡ ಆಗಿತ್ತು. ಅದು ಯಾವ ರೀತಿಯಲ್ಲಿ ದಕ್ಷಿಣ ಭಾರತದ ಕಲಾವಿದರನ್ನು ಕಡೆಗಣಿಸಲಾಗತ್ತೆ, ಅವರ ಒಂದು ಸಾಧನೆಯನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಬೇಕಾದ ಸಂದರ್ಭದಲ್ಲಿ ನೀಡದೇನೆ ಯಾವಾಗಲೂ ಕಾಟಾಚಾರಕ್ಕೆ ನೀಡುವಂಥ ಸಂದರ್ಭ ಕಾಣಿಸ್ತಾ ಇದೆ. ಆ ರೀತಿ ಆಗಬಾರ್ದು ಅಂತೇಳಿ ಅವತ್ತೇ ಅವರು ಪ್ರತಿಭಟಿಸಿದರು. ಅತ್ಯಂತ ಗೌರವಯುತವಾಗಿ ಆ ಪ್ರಶಸ್ತಿಯನ್ನು ನಿರಾಕರಿಸಿದರು. ಆನಂತರದಲ್ಲಿ ಕೂಡ ಅವರಿಗೆ ಸಾಕಷ್ಟು ಬೇರೆ ಬೇರೆ ಪ್ರಶಸ್ತಿಗಳು ಬಂದಿದ್ದಾವೆ. ಪ್ರತಿ ರಾಜ್ಯದಲ್ಲೂ ಸಹಿತ ಇರುವಂಥ ಅತ್ಯುನ್ನತ ಪ್ರಶಸ್ತಿಗಳಿಗೆ ಅವರು ಭಾಜನರಾದಂಥವ್ರು ಎಸ್ ಜಾನಕಿಯವರು. ಇವತ್ತು ಅವರ ಅಂತಿಮ ದರ್ಶನ. ಯಾಕಂದರೆ ಇಷ್ಟು ಸಮಯಗಳ ಕಾಲ ಅದೆಷ್ಟೋ ಕೋಟ್ಯಾಂತರ ಅಭಿಮಾನಿಗಳಿಗೆ ತಮ್ಮ ಗಾಯನದ ಮೂಲಕ ತೃಪ್ತಿಯನ್ನು ಪಡಿಸೋಂಥವರು. ಇಡೀ ಚಿತ್ರಲೋಕವೇ ಇವತ್ತು ದುಃಖದಲ್ಲಿ ಮುಳುಗಿದೆ. ಈ ಕಾರಣಕ್ಕಾಗಿ ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅವ್ರ ಕುಟುಂಬದವರು ಅವರ ಮನೆಯಲ್ಲಿ ಕೆಲವೊಂದು ವಿಧಿವಿಧಾನವನ್ನು ಮುಗಿಸಿ ನಂತರ ಇಲ್ಲಿಗೆ ಅಂತಿಮ ದರ್ಶನಕ್ಕಾಗಿ ಪಾರ್ಥಿವ ಶರೀರವನ್ನು ತರ್ತಾರೆ ಅನ್ನೋಂಥ ಮಾಹಿತಿ ಇದೆ. ತದನಂತರದಲ್ಲಿ ಇಲ್ಲಿ ಯಾವುದೇ ರೀತಿಯ ನುಗ್ಗಲಾಗಬಾರ್ದು, ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಕಮಿಷನರ್ ಈಗಷ್ಟೇ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳಿದ್ರು, ಸುಮಾರು ಒಂದು 400-500ರಷ್ಟು ಪೊಲೀಸ್ ಸಿಬ್ಬಂದಿಯನ್ನು ಇಲ್ಲಿ ಹಾಕಲಾಗಿದೆ, ಭದ್ರತೆಗಾಗಿ ಹಾಕಲಾಗಿದೆ. ಇಲ್ಲಿ ಮಾತ್ರ ಅಲ್ಲ, ಸಿಟಿಯಲ್ಲೂ ಸಹಿತ ಎಲ್ಲಿಯೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಬಂದಂತೆ. ಯಾಕಂದರೆ ಬೇರೆ ಬೇರೆ ಭಾಗದಿಂದ ತಮ್ಮ ಸ್ವಂತ ವಾಹನದಲ್ಲಿ ಬರ್ತಾರೆ, ಎಲ್ಲೆಲ್ಲಿಯೂ ಜಾಮ್ನಲ್ಲಿ ತಗಲಾಕೊಳ್ಳುವಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಂಚಾರ ವ್ಯವಸ್ಥೆಯನ್ನು ಕೂಡ ಸುಗಮವಾಗಿ ಆಗುವಂತೆ ನೋಡಿಕೊಳ್ಳಿಕ್ಕೆ ಎಲ್ಲ ಕಡೆಯಲ್ಲಿ ಇಡೀ ಸಿಟಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಯಾವ ಸಂದರ್ಭದಲ್ಲಿ ಇಲ್ಲಿ ರಶ್ ಆಗ್ಬೋದು ಅಂತಂದರೆ, ಬೇರೆ ಭಾಗದಿಂದ ಬೇರೆ ರಾಜ್ಯದಿಂದ ಅಲ್ಲಿನ ಗಣ್ಯರೆಲ್ಲ ಬರ್ತಾರೆ ಅಂತಾದಾಗ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿಯೂ ಸಹಿತ ಎಲ್ಲಿಯೂ ಸಮಸ್ಯೆ ಆಗಬಾರ್ದು ಅಂತೇಳಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನೊಂದು 15-20 ನಿಮಿಷ ಅಥವಾ ಅರ್ಧ ಗಂಟೆ ಅಂತ ಅನಿಸುತ್ತೆ ಅಷ್ಟೊತ್ತಿಗೆ ಜನರು ಕೂಡ ಇಲ್ಲಿ ಸಾಕಷ್ಟು ಜನ ಬರಲಿಕ್ಕೆ ಶುರುವಾಗಿದ್ದಾರೆ. ಮೈದಾನದ ಹೊರಗಡೆಯಲ್ಲಿ ಈಗಲೂ ಕೂಡ ನಿಂತ್ಕೊಂಡಿದ್ದಾರೆ ಕೆಲವರೆಲ್ಲ, ಯಾಕೆ ಒಳಗಡೆ ಬಿಟ್ಟಿಲ್ಲ. ಯಾಕಂದರೆ ಇನ್ನೂ ಕೂಡ ಪಾರ್ಥಿವ ಶರೀರವನ್ನು ಇಲ್ಲಿ ತರಲಾಗಿಲ್ಲ. ತಂದ ನಂತರದಲ್ಲಿ ಗಾರ್ಡ್ ಆಫ್ ಆನರ್ ಇರುತ್ತೆ. ಆ ನಂತರದಲ್ಲಿ
ಜನರಿಗೂ ಕೂಡ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಬರುವಂಥ ಜನರಿಗೆ ಅದನ್ನು ತೋರಿಸ್ಬೇಕು. ಬರುವಂಥ ಜನರಿಗೆ ಇಲ್ಲಿ ಈ ಭಾಗದಲ್ಲಿ ವ್ಯವಸ್ಥೆ ಮಾಡಿರೋದು, ಒಂದು ಭಾಗದಿಂದ ಆ ಕಡೆಯಿಂದ ಎಂಟ್ರಿ ಆದರೆ ಹೀಗೆ ಎಂಟ್ರಿಯಿಂದ ಇಲ್ಲಿಂದ ಎಕ್ಸಿಟ್ ಆಗಬೇಕು, ಆ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಣ್ಯರೆಲ್ಲರೂ ಕೂಡ ಬಂದಂಥವರಿಗೆ ಇಲ್ಲಿ ಸ್ಟೇಜ್ ಪಕ್ಕದಲ್ಲಿಯೇ ವ್ಯವಸ್ಥೆ ಇರುತ್ತೆ. ಅವರು ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಇಳಿದು ತಕ್ಷಣವೇ ಅಂತಿಮ ದರ್ಶನ ಮಾಡಿ ಇಲ್ಲಿಂದ ಎಕ್ಸಿಟ್ ಆಗ್ತಾರೆ. ಆ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಬಂದಂಥವ್ರಿಗೆ ಎಲ್ರಿಗೂ ಕೂಡ ಸಮಸ್ಯೆ ಆಗಬಾರ್ದು, ಜನದಟ್ಟಣೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕಡೆಯಿಂದ ಎಂಟ್ರಿ ಆದರೆ ಇನ್ನೊಂದು ಕಡೆಯಿಂದ ಎಕ್ಸಿಟ್, ಇಲ್ಲಿಂದನೇ ಹಾಗೆ ಮುಂದೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆ ನಂತರದಲ್ಲಿ ಒಂದು 3-3:30 ಅಷ್ಟೊತ್ತಿಗೆ ಇಲ್ಲಿಂದ ಪಾರ್ಥಿವ ಶರೀರನ ತೆಗೆದುಕೊಂಡು ಹೋಗಲಾಗುತ್ತೆ. ಫಾರ್ಮ್ ಹೌಸ್ನಲ್ಲಿ ಒಂದು 25 ಕಿಲೋಮೀಟರ್ ಇದೆ. ಇಲ್ಲಿ ಯಾವುದೇ ರೀತಿಯ ಮೆರವಣಿಗೆ ಆ ಥರದ್ದು ಇನ್ನಿತರ ಯಾವುದೇ ಪ್ಲ್ಯಾನ್ ಇಲ್ಲ ಅನ್ನೋಂಥ ಮಾತನ್ನೇ ಹೇಳಿದ್ದಾರೆ. ಅಂತಿಮ ದರ್ಶನ ಇಲ್ಲಿ ಮುಗಿದ ನಂತರದಲ್ಲಿ ವಾಹನದಲ್ಲಿ ತಗೊಂಡು ಫಾರ್ಮ್ ಹೌಸಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಅಂತಿಮ ಅಪ್ಸರ ಅಂತೇಳಿ ಅವರ ಮಗಳೇನ ಅವರು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅವ್ರ ಪಾರ್ಥಿವ ಶರೀರ ಇಲ್ಲಿ ತಂದ ಮೇಲೆ ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ಇಲ್ಲಿ ಬಂದ ಮೇಲೆ ಮುಂದಿನ ಏನೇನು ಪ್ಲ್ಯಾನ್ ಇರುತ್ತೆ, ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಪೊಲೀಸರು ನೀಡಿರುವಂಥ ಮಾಹಿತಿ ಪ್ರಕಾರ ಒಂದು 3 ಗಂಟೆ ಅಥವಾ 3:30 ಅಷ್ಟೊತ್ತಿಗೆ ಇಲ್ಲಿ ಜನರ ಒಂದು ದಟ್ಟಣೆಯನ್ನು ನೋಡಿಕೊಂಡು ಸಾಕಷ್ಟು ಜನ ಬರ್ತಾರೆ, ಇನ್ನೂ ಜಾಸ್ತಿ ಆಗ್ತದೆ ಅಂದರೆ ಇನ್ನೊಂದು ಅರ್ಧ ಗಂಟೆ ಕೂಡ ಇಲ್ಲಿ ಇಡಲಾಗತ್ತೆ, ಪಾರ್ಥಿವ ಶರೀರನ ಇಡಲಾಗತ್ತೆ. ಅಂತಿಮ ನಮನಕ್ಕೆ ಪ್ರತಿಯೊಬ್ಬರಿಗೂ ಸಹಿತ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಯಾರೂ ಕೂಡ ನೂಕಾಟ ತಳ್ಳಾಟವನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲಿ ನೋಡಲಿಕ್ಕೆ ನಮ್ಗೆ ಅವಕಾಶ ಸಿಗಲ್ವೋ ಕೊನೆ ಬಾರಿ ಅನ್ನೋಂಥ ಅವಸರ ಮಾಡೋಂಥ ಅಗತ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಬಂದಂಥವರಿಗೆ ಇಲ್ಲಿ ಎಲ್ರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅತಿ ಸಮೀಪದಿಂದಲೇ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ನಂತರದಲ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನು ತಗೊಂಡೋಗಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ. ಸುಮಾರೊಂದು 6-7 ಗಂಟೆ ಅಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ಮುಗಿಬಹುದು ಅನ್ನೋಂಥ ಒಂದು ನಿರೀಕ್ಷೆ ಇದೆ ಅನ್ನೋಂಥ ಮಾಹಿತಿ ಪೊಲೀಸ್ ಕಡೆಯಿಂದ ಬಂದಿದೆ. ದಿವ್ಯಾ. ಓಕೆ ಹೆಬ್ಬಾರ್, ಖಂಡಿತ 88 ವರ್ಷಗಳ ಕಾಲ ತುಂಬು ಜೀವನವನ್ನು ಇವರು ನಡೆಸಿದ್ರು. ಒಂದು ರೀತಿ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇವರದ್ದು. ಅದರಲ್ಲೂ ಕೂಡ ಇವರ ಕೊನೆಯ ದಿನಗಳನ್ನು ಮೈಸೂರಿನಲ್ಲಿ ಕಳೆದಿದ್ರು. ಮೈಸೂರಿಗೆ ಹಾಗೆ ಇವರಿಗೆ ಇರುವಂತಹ ನಂಟೇನು? ಮೈಸೂರು ಅಂತ ಹೇಳಿದ್ರೆ ಅಪಾರ ಪ್ರೀತಿ ಜಾನಕಿ ಅಮ್ಮವರದ್ದು ಯಾಕೆ ಅನ್ನೋದಾಗಿ ವಿವರಿಸ್ತಾ ಹೋಗೋದಾದರೆ ಹೆಬ್ಬಾರ್. ಖಂಡಿತ. ಅಂದರೆ ಇವರಿಗೆ ಜಾನಕಿಯವರಿಗೆ ತೆಲುಗಿನಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅಲ್ಲಿ ಕೂಡ ಕೋಗಿಲೆ ಅಂತಲೇ ಕರೆಸ್ಕೊಂಡಂಥವ್ರು ಇವರು. ಇಡೀ ದೇಶದಲ್ಲಿ ಅಭಿಮಾನಿಗಳಿದ್ದಾರೆ. ಈ ಪ್ರತಿಯೊಂದು ರಾಜ್ಯದಲ್ಲೂ ಸಹಿತ ಇವರಿಗೆ ಅಭಿಮಾನಿಗಳಿದ್ದಾರೆ. ಯಾಕಂದರೆ ಕೊಂಕಣಿ, ಸಂಸ್ಕೃತ ಸೇರಿದಂತೆ ಬಹುತೇಕ ಎಲ್ಲ ಭಾಷೆ 17 ಭಾಷೆಗಳಲ್ಲಿ ಹಾಡನ್ನು ಹಾಡಿರುವಂಥವ್ರು. ಎಲ್ಲ ಕಡೆಯಲ್ಲೂ ಹೋದರೂ ಅಭಿಮಾನಿಗಳು, ಎಲ್ಲ ಕಡೆಯಲ್ಲೂ ಇವರ ಶಿಷ್ಯನರು. ಇವರು ಇನ್ನೊಂದು ವಿಶೇಷ ಏನಂತಂದರೆ ಜಾನಕಿಯವ್ರದ್ದು ಯಾವುದೋ ಸಂಗೀತ ಇದಕ್ಕೆ ಹೋಗಿ ಗುರುಗಳ ಹತ್ರ ಸೇರಿ 16 ವರ್ಷಗಳ ಕಾಲ ಕಲಿತಂಥವ್ರಲ್ಲ. ಪೈದಿ ಅಂತೇಳಿ ಅವರು ಒಬ್ಬರ ಹತ್ರ ಒಂದು ಕೆಲ ಸಮಯ ಅವ್ರ ಹತ್ರ ಸಂಗೀತಾಭ್ಯಾಸವನ್ನು ಮಾಡಿದಂಥವ್ರು. ಇವರಿಗೆ ಹುಟ್ಟಿನಿಂದಲೇ ಆ ಸಂಗೀತ ಅನ್ನೋದು ಮೈಗೂಡಿಸ್ಕೊಂಡು ಬಂದುಬಿಟ್ಟಿದೆ. ಸರಸ್ವತಿ ಒಲಿದುಬಿಟ್ಟಿದ್ದಾರೆ ಇವರಿಗೆ. ಅಂತಹ ಒಂದು ಅಪ್ರತಿಮ ಕಲಾವಿದೆ, ಗಾಯಕಿಯವರು. ಆ ಗಾಯನವನ್ನು ಮೈಗೂಡಿಸ್ಕೊಂಡಂಥವರು ಬಾಲ್ಯದಿಂದಲೇ ಹಾಡಲಿಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಹೆಸರನ್ನು ಮಾಡ್ತಾ ಹೋಗ್ತಾರೆ. ದೊಡ್ಡ ದೊಡ್ಡ ಗಾಯಕರ ಜೊತೆಯಲ್ಲಿ ಇವರು ಕೂಡ ಡ್ಯುಯೆಟ್ ಸಾಂಗ್, ಯುಗಳ ಗೀತೆಗಳನ್ನು ಹಾಡ್ತಾರೆ. ಯಾವುದೇ ದೇಶದ ಯಾವುದೇ ರಾಜ್ಯದಲ್ಲಿ ಹೋಗಿ ಅಲ್ಲಿನ ಪ್ರಸಿದ್ಧ ಗಾಯಕರ ಹೆಸರನ್ನು ಹೇಳಿದ್ರೆ ಅವರ ಜೊತೆಯಲ್ಲಿ ಇವರು ಕೂಡ ಹಾಡಿರ್ತಾರೆ. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತವ್ರ ಜೊತೆಯಲ್ಲಿ, SP ಬಾಲಸುಬ್ರಹ್ಮಣ್ಯ ಅಂತವ್ರ ಜೊತೆಯಲ್ಲಿ, ಹೀಗೆ ಹಲವಾರು ಗಣ್ಯರ ಜೊತೆಯಲ್ಲಿ, ಗಾಯಕರ ಜೊತೆಯಲ್ಲಿ ಹಾಡನ್ನು ಹಾಡಿದಂಥವ್ರು. ಇವರಿಗೆ ಕರ್ನಾಟಕ ಅಂದರೆ ಯಾಕೋ ಗೊತ್ತಿಲ್ಲ, ಬಹಳ ಪ್ರೀತಿ, ಬಹಳ ಅಚ್ಚುಮೆಚ್ಚು ಇವರಿಗೆ. ತೆಲುಗಿನಲ್ಲಿ ಹುಟ್ಟಿದ್ರೂ ಸಹಿತ, ಆಂಧ್ರದಲ್ಲಿ ಹುಟ್ಟಿದ್ರೂ ಸಹಿತ ಅಲ್ಲಿಂದ ಇಲ್ಲಿ ಬಂದು ನೆಲೆಸಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಡನ್ನು ಹಾಡ್ತಾರೆ ಇವರು. 4,000 ಹಾಡನ್ನು ಇಲ್ಲಿ ಕರ್ನಾಟಕದಲ್ಲಿ ಹಾಡ್ತಾರೆ. ಬೇರೆ ಬೇರೆ ಚಿತ್ರಗೀತೆಗಳಷ್ಟೇ ಅಲ್ಲದೆ ಭಕ್ತಿಗೀತೆಗಳನ್ನು ಕೂಡ ಕನ್ನಡದಲ್ಲಿ ಹಾಡ್ತಾರೆ ಇವರು. ಅಷ್ಟು ಕನ್ನಡ ಇವರಿಗೆ ಅಚ್ಚುಮೆಚ್ಚು. ಕನ್ನಡದಲ್ಲಿ ಹುಟ್ಟಿ ಬೆಳೆದವರಿಗೂ ಸಹಿತ ಕನ್ನಡ ಉಚ್ಚಾರಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಸಾರಿ ಸಂದರ್ಭದಲ್ಲಿ ಸಮಸ್ಯೆ ಆಗ್ಬೋದೇನೋ, ತೊದಲ್ಬೋದೇನೋ. ಆದರೆ ಇವರು ಆ ರೀತಿಯಲ್ಲ. ಇವರು ಅಚ್ಚ ಕನ್ನಡಿಗರಿಗಿಂತಲೂ ಹೆಚ್ಚಾಗಿ ಕನ್ನಡವನ್ನು ಮೈಗೂಡಿಸ್ಕೊಂಡಿದ್ರು. ಅಷ್ಟು ವ್ಯಾಕರಣಬದ್ಧವಾಗಿ ಹಾಡ್ತಿದ್ರು. ಚಿಕ್ಕ ಮಗು, ತೊದಲು ನುಡಿ ಅಂತ ಹೇಳ್ತೀವಲ್ಲ, ತೊದಲು ನುಡಿಯ ಮಗುವಿನ ಸ್ವರದಿಂದ ಹಿಡಿದು ಕಂಪಿಸುವಂತಹ ಹೃದಯ ಧ್ವನಿಯವರೆಗೆ ಇವರು ಹಾಡನ್ನು ಹಾಡಿದ್ದಾರೆ. ಅಂದರೆ ಇವರ ಆ ಒಂದು ಕಲೆಯನ್ನು ಮೆಚ್ಚಿಕೊಳ್ಳೇಬೇಕು. ಅಂತಹ ಅದ್ಭುತ ಕಲಾವಿದೆ. ಆ ಕಾರಣಕ್ಕಾಗಿಯೇ ಎಲ್ಲ ಕಡೆಯಲ್ಲಿ ಇವರಿಗೆ ಅಷ್ಟೊಂದು ಅಭಿಮಾನಿಗಳು ಸೃಷ್ಟಿಯಾಗ್ತಾರೆ. ಒಂದು ರೀತಿ ಏಕಲವ್ಯನ ರೀತಿಯಲ್ಲಿ ವಿದ್ಯೆಯನ್ನು ಕಲಿತವರು ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ವಿದ್ಯೆಯನ್ನು ಕಲಿತು ಸಂಗೀತ ಸಾರಸ್ವತ ಲೋಕಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ನೀಡಿದಂಥವರು. ಇವರ ಗಾಯನ ಪ್ರತಿಭೆಯಿಂದ ಅಜರಾಮರವಾಗಿ ಉಳಿಯುವಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ ಒಂದು ಸಾಧನೆ ಇವತ್ತಿಗೆ ಕೇವಲ ಇತಿಹಾಸದ ಪುಟಕ್ಕೆ ಸೇರ್ತಾ ಇದೆ. ಜಾನಕಿಯವರು ನಮ್ಮನ್ನು ಅಗಲಿ
ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಂತಿಮ ನಮನಕ್ಕಾಗಿ ಬೇರೆ ಬೇರೆ ಭಾಗದಿಂದ ಜನ ಬರ್ತಾರೆ. ಅದಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಂತಿಮ ದರ್ಶನಕ್ಕೆ ಇಲ್ಲಿಂದನೇ ಅವಕಾಶ ಆಗುತ್ತೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಹೆಬಾ ನಿಮ್ಮೆಲ್ಲ ಮಾಹಿತಿಗಾಗಿ. ಜಾನಕಿಯವರ ಅಂತಿಮ ದರ್ಶನಕ್ಕೆ ಒಂದು ಕಡೆ ಸಿದ್ಧತೆಗಳು ನಡೀತಾ ಇದೆ. ಈ ಕುರಿತಾಗಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾನಕಿಯವರು ಖ್ಯಾತ ಗಾಯಕರಾಗಿದ್ರು. ಅಂತಿಮ ದರ್ಶನಕ್ಕಾಗಿ ಇದೀಗ ಬಹಳಷ್ಟು ಜನ ಬರ್ತಕ್ಕಂತಹ ನಿರೀಕ್ಷೆ ಇದೆ. 8:30ರಿಂದ 3:30ರವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ನೀಡಿರುವಂತಹ ಹೇಳಿಕೆ ಇದು. 450ಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನ ಹಾಕಲಾಗಿದೆ. ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಆಗದಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನು ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clockವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದು ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ಕೊಂಡಿದ್ದೀರಾ ಮೇಡಮ್? ಎಷ್ಟು ಜನ ಬರೋ? ಜಾನಕಿ ಅವರು ಫೇಮಸ್ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜನ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 450 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತು ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತು ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ, ಬಂದರೆ ನಾನು ಹೇಳ್ತೇನೆ. 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದ ಮೈಸೂರಿನಲ್ಲಿ ಜಾನಕಿಯವರ ಅಂತ್ಯ ಸಂಸ್ಕಾರದ ಕುರಿತಂತೆ ಮೈಸೂರಿನ ಉಸ್ತುವಾರಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ನವೀನ್ ಫಾರ್ಮ್ ಹೌಸ್ನಲ್ಲಿ ಇವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮೈಸೂರು ತಾಲೂಕಿನ ಕಣಿಯನಹುಂಡಿ ಫಾರ್ಮ್ ಹೌಸ್ ಅದು ಕುಟುಂಬಸ್ಥರ ಜೊತೆಗೆ ಚರ್ಚೆಯನ್ನ ಮಾಡಿದ ನಂತರದಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಬೆಳಗ್ಗೆ 8:30ರ ನಂತರದಲ್ಲಿ ಅಂತಿಮ ನಮನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋದಾಗಿ ತಿಳಿಸಿದ್ದಾರೆ. ಅವ್ರ ಅಲ್ಟಿಮೇಟ್ಲಿ ಸಮಯ ಯಾವಾಗ ಸೊ ಇಷ್ಟು ಸಿದ್ಧತೆಗಳನ್ನು ಮಾಡ್ತೀವಿ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವ್ರ ಅಂತ್ಯಕ್ರಿಯೆ ಮತ್ತು ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕೆ ಬಹಳಷ್ಟು ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಈಗಾಗಲೇ ಕೊಡ್ತೀವಿ. ಎಷ್ಟೊಂದು ಶಿಫ್ಟ್ ಮಾಡ್ತೀರಾ ಆಸ್ಪತ್ರೆಯಿಂದ? ಅದು ಹಾಸ್ಪಿಟಲ್ ಹೇಳ್ತಾರೆ, ಬಟ್ ಹಾಸ್ಪಿಟ್ಲಿಂದ ದಯವಿಟ್ಟು ಯಾರು ಕೂಡ ಮಹಾರಾಜ ಗ್ರೌಂಡ್ ಸುಮಾರು 8 ಗಂಟೆಯಿಂದ ದರ್ಶನ ಶುರುವಾಗುತ್ತೆ. ದಯವಿಟ್ಟು 8 ಗಂಟೆಗೆ ಮಹಾರಾಜ ಗ್ರೌಂಡ್ ಅಲ್ಲಿಂದ ಶುರುವಾಗುತ್ತೆ. ದಯವಿಟ್ಟು ಎಲ್ಲ ಅಭಿಮಾನಿಗಳಲ್ಲಿ ವಿನಂತಿ, ಮಹಾರಾಜ ಗ್ರೌಂಡ್ಗೆ ಮಾತ್ರ ಅವ್ರ ಅಂತಿಮ ದರ್ಶನ ಮಾಡಿ. ಅದಕ್ಕಿಂತ ಮುಂಚೆ ಅವ್ರ ಕುಟುಂಬದವರಿಗೆ ಅವ್ರಿಗೆ ಪ್ರೈವಸಿ ಕೊಡಿ. ಅವ್ರದ್ದು ಏನು ರಿಚುವಲ್ಸು ಮತ್ತು ಏನು ಆಚರಣೆಗಳಿಂದ ಅದೆಲ್ಲ ಮಾಡ್ಕೊಡ್ತೀವಿ ಅಂತ. ಗಾನಕೋಗಿಲೆ ಜಾನಕಿ ಇನ್ನಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ಜಾನಕಿ ಅವರು ನಿಧನ ಹೊಂದಿದ್ದಾರೆ. ಜಾನಕಿ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖರು ಬರುವಂತಹ ಸಾಧ್ಯತೆ ಇದೆ. ಅಂತ್ಯಕ್ರಿಯೆಗಾಗಿ ಅಂತಿಮ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಅಂತಿಮ ನಮನ ಸಲ್ಲಿಸೋದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಈ ನಡುವೆ ಗಣ್ಯರು ಪ್ರಮುಖರು ಕೂಡ ಈ ಒಂದು ಅಂತಿಮ ನಮನವನ್ನ ಪಡೆಯಲಿದ್ದಾರೆ. ಜಾನಕಿಯವರ ನಿಧನಕ್ಕೆ ಈಗಾಗಲೇ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ. ಹಾಗೆ ಅನೇಕ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು, ನಟ ನಟಿಯರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಅಂತಿಮ ನಮನಕ್ಕಾಗಿ ಸಿದ್ಧತೆಗಳು ನಡೀತಾ ಇದೆ. ಚಿಕಿತ್ಸೆ ಫಲಕಾರಿಯಾಗದೆ ಜಾನಕಿ ಅವರು ನಿಧನ ಹೊಂದಿದ್ದಾರೆ. ಬಾಲ್ಯದಿಂದಲೇ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿದವರು. ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ಅನ್ನುವಂಥ ಹಂಬಲ, ಆಸಕ್ತಿ ಬಾಲ್ಯದಿಂದಲೇ ಆರಂಭ ಆಗಿತ್ತು. ಅದೇ ರೀತಿಯಾಗಿ ಕಂಡ ಕನಸನ್ನ ನನಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭ್ಯಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಭ್ಯಾಸವನ್ನ ನಿರಂತರವಾಗಿ ಮಾಡುತ್ತಾ
ಯಾವುದೇ ಹಾಡನ್ನು ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಅಭ್ಯಾಸವನ್ನು ಕೂಡ ಇವರು ಮಾಡಿಕೊಂಡಿರ್ತಾರೆ. ಯಾವ ಭಾಷೆ, ಆ ಭಾಷೆಯ ಭಾವ ಏನು, ಆ ಒಂದು ಹಾಡಿನ ಸಾರ ಏನು, ಆ ಹಾಡು ಏನನ್ನ ಹೇಳುತ್ತೆ, ಯಾವ ಸಂದೇಶವನ್ನು ಸಾರಬೇಕು, ಯಾವ ಧ್ವನಿಯ ಮೂಲಕ ಜೊತೆಗೆ ಸ್ವರದ ಮೂಲಕವಾಗಿ ಹಾಡಬೇಕು, ಜನರಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಹಾಡನ್ನು ಹಾಡ್ತಾ ಇದ್ರು. ಇವರು ಹಾಡು ಆರಂಭಿಸಿದಾಗ ಎಲ್ಲರೂ ಕೂಡ ಅದೇ ರೀತಿಯಾಗಿ ಕೇಳ್ತಾ ಇದ್ರು. ಆದರೆ ಯಾವಾಗ ಹಾಡು ಮುಕ್ತಾಯವಾಗುತ್ತೆ, ಅದಾದ ನಂತರದಲ್ಲಿ ಹಾಡು ಮುಗಿದೇ ಹೋಯಿತು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ರು. ಅಂದರೆ ಕೊನೆಯವರೆಗೂ ಕೂಡ, ಹಾಡು ಮುಗಿಯುವವರೆಗೂ ಕೂಡ ಅದೇ ರೀತಿಯಾದಂತಹ ಆಸಕ್ತಿಯ ಮೂಲಕ ಇವರ ಕಂಠ ಸಿರಿಯಿಂದ ಹಾಡನ್ನು ಕೇಳ್ತಾ ಇದ್ದಾರೆ. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಜನ ಇವರ ಅಭಿಮಾನಿ ಬಳಗ ಈಗಾಗಲೇ ಮಹಾರಾಜ ಗ್ರೌಂಡ್ಸ್ನತ್ತ ಬರ್ತಾ ಇದ್ದಾರೆ. ಇವರ ಅಂತಿಮ ನಮನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ. ಬಹಳ ಪ್ರಮುಖವಾಗಿ ಮೈಸೂರು ಅಂದರೂ ಕೂಡ ಎಸ್ ಜಾನಕಿ ಅಮ್ಮನವರಿಗೆ ಅತ್ಯಂತ ಅಚ್ಚುಮೆಚ್ಚಾಗಿತ್ತು. ಎಸ್ ಜಾನಕಿ ಅವರ ನಿಧನಕ್ಕೆ ಒಂದು ಕಡೆ ಗಣ್ಯಾತಿ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. 88 ವರ್ಷದ ತುಂಬು ಜೀವನವನ್ನು ನಡೆಸಿದಂತಹ ಎಸ್ ಜಾನಕಮ್ಮ ಅವರು ಹೃದಯ ಸ್ತಂಭನದಿಂದ ಸಾವನ್ನಪ್ತಾರೆ. ಒಟ್ಟಾರೆಯಾಗಿ ಸಂಗೀತ ಕ್ಷೇತ್ರದಲ್ಲಿ ಇವರು ನೀಡಿರುವಂತಹ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ರಜನಿಕಾಂತ್ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಂಗೀತ ಲೋಕದ ದಂತಕತೆ ಅವರ ನಿಧನಕ್ಕೆ ಚಿತ್ರರಂಗ, ಸಂಗೀತ ಕ್ಷೇತ್ರ ಹೀಗೆ ರಾಜಕೀಯ ಗಣ್ಯರು ಇದೇ ರೀತಿಯಾಗಿ ಭಾವಪೂರ್ಣ ಸಂತಾಪವನ್ನು ಸೂಚಿಸಿದ್ದಾರೆ. ನಂತರದಲ್ಲಿ ಚಿರಂಜೀವಿಯೂ ಕೂಡ ಈಗ ಸಂತಾಪವನ್ನು ಸೂಚಿಸಿದ್ದಾರೆ. ಪೋಸ್ಟನ್ನು ಹಂಚಿಕೊಳ್ಳೋದರ ಮೂಲಕವಾಗಿ ತಮ್ಮ ಒಂದು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಜಾನಕಿ ನಿಧನಕ್ಕೆ ಈ ರೀತಿಯಾಗಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಹಾಗೆ ಕಮಲ್ ಹಾಸನ್ ಕೂಡ ಪೋಸ್ಟ್ ಮಾಡೋದರ ಮೂಲಕವಾಗಿ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಾಗಿ ಕೆಲವು ರಾಜಕೀಯ ನಾಯಕರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಜಾನಕಿ ಅಮ್ಮ ಅವರ ನಿಧನಕ್ಕೆ ಇದೀಗ ಸಂತಾಪವನ್ನು ಸೂಚಿಸಿದ್ದಾರೆ. ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ರಾಜಕೀಯ ನಾಯಕರು ಸೇರಿದಂತೆ ಅನೇಕ ನಟ ನಟಿಯರು ಹಾಗೆ ಪ್ರಭುದೇವ್ ಕೂಡ ಇದೀಗ ಜಾನಕಿ ಅಮ್ಮ ಅವರ ನಿಧನಕ್ಕೆ ಹೃದಯ ಸ್ತಂಭನದಿಂದ ನಿಧನ ಹೊಂದಿದ್ದಂತಹ ಎಸ್ ಜಾನಕಿ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ನಟ ಹಾಗೂ ಸಿಎಂ ವಿಜಯ್ ಅವರು ಇದೀಗ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡೋದ್ರ ಮೂಲಕವಾಗಿ ಹಲವಾರು ಭಾಷೆಗಳಲ್ಲಿ ಹಾಡಿದಂತಹ ಎಸ್ ಜಾನಕಿ ಅಮ್ಮ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮಧುರವಾದಂತಹ ಧ್ವನಿ ಅವರಲ್ಲಿ ಇತ್ತು. ಇನ್ನು ಭಾವಕ್ಕೆ ತಕ್ಕ ಅನುಗುಣವಾಗಿ ಹಾಡುಗಳನ್ನು ಇವರು ಹಾಡ್ತಾ ಇದ್ರು, ಸತತ ಪರಿಶ್ರಮದಿಂದ ಹಾಡ್ತಾ ಇದ್ರು ಅನ್ನೋದಾಗಿಯೂ ಕೂಡ ತಿಳಿಸಿದ್ದಾರೆ. ಅದೇ ರೀತಿ ತ್ರಿಷಾ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಅವರ ಜೊತೆಗೆ ಕಳೆದಂತಹ ಸಮಯದ ಒಂದು ಫೋಟೋವನ್ನು ಕೂಡ ಹಂಚಿಕೊಳ್ಳೋದ್ರ ಮೂಲಕವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಶೇರ್ ಮಾಡಿ ತನ್ನ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಅನೇಕ ಹೆಸರನ್ನು ಗಳಿಸಿದವರು, ಗಾಯನದ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಅತ್ಯಂತ ಅಪಾರವಾದಂತಹ ಕೊಡುಗೆಯನ್ನು ನೀಡಿದಂಥ ಎಸ್ ಜಾನಕಮ್ಮನವರಿಗೆ ಇದೇ ರೀತಿಯಾಗಿ ಸಾಕಷ್ಟು ಜನ ನಟ ನಟಿಯರು, ಅನೇಕ ಗಣ್ಯಾತಿ ಗಣ್ಯರು ಕಂಬನಿಯನ್ನು ಮೆರೆದಿದ್ದಾರೆ. ಜೊತೆಗೆ ಅವರಿಗಾಗಿ ಕೆಲವೊಂದಿಷ್ಟು ಸಾಲುಗಳನ್ನು ಬರೆದು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಇವರ ನಿಧನ ಸಂಗೀತ ಜಗತ್ತಿಗೆ ತುಂಬಲಾರದ ನಷ್ಟವಾಗಿದೆ. ಬಿಎಂಟಿಸಿ ಬಸ್ಗಳಲ್ಲಿ ಭೈರತಿ ಸುರೇಶ್ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರು ಬಿಎಂಟಿಸಿ ಬಸ್ಗಳಲ್ಲಿ ರಿಯಾಲಿಟಿ ಚೆಕ್ ನಡೆದಿದೆ. 2 ಗಂಟೆಗಳಲ್ಲಿ ಸುಮಾರು 10 ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ ಭೈರತಿ ಸುರೇಶ್. ಮಾಸ್ಕ್ ಧರಿಸಿ ಬಸ್ ಸಂಚಾರ ವ್ಯವಸ್ಥೆಯ ಅವಲೋಕನವನ್ನ ಮಾಡಿದ್ದಾರೆ. ಟಿಕೆಟ್ ಪಡೆದುಕೊಂಡು ಪ್ರಯಾಣಿಕರೊಂದಿಗೆ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರೆ. 2 ಗಂಟೆಗಳಲ್ಲಿ ಸುಮಾರು 10 ಬಸ್ಗಳಲ್ಲಿ ಇವರು ಪ್ರಯಾಣವನ್ನ ಮಾಡಿದ್ದಾರೆ.
ಕಂಡಕ್ಟರ್ ಹಾಗೆ ಡ್ರೈವರ್ಗಳ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಜೊತೆಗೆ ಅವರ ಕಾರ್ಯವೈಖರಿ ಯಾವ ರೀತಿಯಾಗಿ ಇದೆ, ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರಾ, ಪ್ರಯಾಣಿಕರ ಜೊತೆಗೆ ಅವರ ಹಾವಭಾವ ಯಾವ ರೀತಿಯಾಗಿದೆ ಎಲ್ಲವನ್ನ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯದಲ್ಲಿ ಟಿಕೆಟ್ ಪಡೆದುಕೊಳ್ತಾ ಇರುವಂತಹ ಒಂದು ಚಿತ್ರಣ ಅದು. ಅದೇ ರೀತಿ ಎರಡನೆಯ ದೃಶ್ಯದಲ್ಲಿ ಟಿಕೆಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಸಾಮಾನ್ಯರಂತೆ ಬಸ್ನಲ್ಲಿ ಇವರು ಪ್ರಯಾಣವನ್ನ ಮಾಡಿದ್ದಾರೆ. ಮಾಸ್ಕ್ ಧರಿಸಿ ಬಸ್ ಸಂಚಾರ ವ್ಯವಸ್ಥೆಯ ಅವಲೋಕನವನ್ನ ಮಾಡಿದ್ದಾರೆ. ಟಿಕೆಟ್ ಇಶ್ಯೂ ಮಾಡೋದಾಗಿರಬಹುದು ಅಥವಾ ಪ್ರಯಾಣಿಕರ ಜೊತೆಗೆ ಕಂಡಕ್ಟರ್ ನಡೆದುಕೊಳ್ಳುವಂತಹ ರೀತಿ ಯಾವ ರೀತಿಯಾಗಿದೆ ಅನ್ನೋದಾಗಿ ಗಮನಹರಿಸಿದ್ದಾರೆ. 2 ಟಿಕೆಟ್ ಕೊಡಿ ಅಂತ ಹೇಳಿ 100 ರೂಪಾಯಿಯನ್ನ ಕೊಟ್ಟಿದ್ದಾರೆ ಸಚಿವರು. 12 ರೂಪಾಯಿ ಚಿಲ್ಲರೆ ಕೊಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಕಂಡಕ್ಟರ್ ಸಚಿವರಿಗೆ ತಿಳಿಸ್ತಾರೆ. ಈ ವೇಳೆ ಸಚಿವ ಭೈರತಿ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಚಿಲ್ಲರೆ ಇಲ್ಲದಿದ್ರೆ ಬಸ್ನಿಂದ ಕೆಳಗಿಳಿರಿ ಅಂತ ಹೇಳಿ ಕಂಡಕ್ಟರ್ ಆವಾಜ್ ಹಾಕಿದ್ದಾರೆ. ಮಾಸ್ಕ್ ಹಾಕಿಕೊಂಡು ಸಂಚಾರವನ್ನ ಮಾಡ್ತಾ ಇದ್ರು ಭೈರತಿ ಸುರೇಶ್. ಈ ಒಂದು ಕಾರಣದಿಂದಾಗಿ ಕಂಡಕ್ಟರ್ಗೂ ಕೂಡ ಇವರು ಸಚಿವರು ಭೈರತಿ ಸುರೇಶ್ ಅನ್ನೋದಾಗಿ ತಿಳಿದು ಬರೋದಿಲ್ಲ. ಜಯಮಹಲ್, ಟಿವಿ ಟವರ್, ಆರ್ಟಿ ನಗರ್, ಮಾನ್ಯತಾ ಟೆಕ್ ಪಾರ್ಕ್, ಹೆಣ್ಣೂರು ಬಂಡೆ, ಹೆಣ್ಣೂರು ಡಿಪೋ ಸೇರಿದಂತೆ ಹಲವೆಡೆ ಇದೇ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಸರ್ ಇದು ಫನ್ ವರ್ಡ್ ಅಂತ ಒಬ್ಬ ತಡಕಿರಲ್ಲ ಅಲ್ಲಿ ಸ್ಟಾಪ್ ಇಲ್ಲ ಸರ್. ಇವರಿಬ್ಬರು ಸಬ್ಸ್ಕ್ರೈಬ್ ಮಾಡ್ಬೇಕಾರೆ ಯಾಕೆ ಗೊತ್ತಿಲ್ಲ ಬಸ್ಸು ಸುಳ್ಳು ಹೇಳ್ಬೇಡ. ಇಲ್ಲ ನಿಜ ಸರ್. ಒಳಗಡೆ ಇಲ್ಲ ಸರ್. ಪ್ರತಿ ಬಸ್ ಸ್ಟಾಪ್ ಇರೋದು ಅಲ್ಲಿ ಮುಲ್ಲಟಿ ಪಾಳಿ ಬಸ್ ಸ್ಟಾಪ್ ಇದೆ. ಅಲ್ಲಿ ಸ್ಟಾಪ್ ಇರೋದು ಎಲ್ಲಿ ಹೋಗ್ತಾ ಇದೆ ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.